ವೆಲ್ಕಮ್ ಟು ಸೌಮ್ಯಾಸ್ ಕಿಚನ್. ಇವತ್ತಿನ ರೆಸಿಪಿ 15 ನಿಮಿಷದಲ್ಲೇ ನಾನ್ ಬೇಕ್ಡ್ ಸ್ಪೆಷಲ್ ಬರ್ಫಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1 ಬೌಲಷ್ಟು ಹುರ್ಗಡ್ಲೆನ ಹಾಗೆ 1 ಬೌಲಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಜಾರ್ ಒಳಗಡೆ. ಹಾಗೆ ಒಂದು 4 ಏಲಕ್ಕಿನ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಅದಾದ ನಂತರ ನಾನು 1 ಬೌಲಷ್ಟು ಕೋವಾ ಹಾಗೆ 1 ಬೌಲಷ್ಟು ಡ್ರೈ ಕೊಕೊನಟ್ ಪೌಡರ್ನ ಮಿಕ್ಸಿ ಜಾರಲ್ಲಿ ಹಾಕಿ ಇನ್ನೊಂದು ರೌಂಡ್ ಮಿಕ್ಸಿ ಮಾಡಿಕೊಂಡು ಅದನ್ನು ಸಹ ಇದರೊಳಗಡೆ ಹಾಕಿ ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ನಾನು 1 ಗ್ಲಾಸಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಇದನ್ನು ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಕಲಿಸ್ಕೋಬೇಕು. ತುಂಬ ತೆಳುವಾದರೆ ಬರ್ಫಿ ಚೆನ್ನಾಗಿ ಬರಲ್ಲ. ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಈ ಥರ ಉಂಡೆಗಳನ್ನಾಗಿ ರೆಡಿ ಮಾಡಿಕೊಂಡು ಅದನ್ನು 2 ಭಾಗ ಆಗಿ ಮಾಡ್ತಾಯಿದ್ದೀನಿ. ನಾನು 2 ಭಾಗ ಆಗಿ ಮಾಡ್ತಾ ಇರೋದೇನೆಂದರೆ ತುಂಬ ಕಲರ್ಫುಲ್ಲಾಗಿ ಕಂಡ್ರೆ ಮಕ್ಕಳು ಇದನ್ನು ಇಷ್ಟಪಟ್ಟು ತಿಂತಾರೆ. ಆ ಕಾರಣಕ್ಕೆ ನಾನು ಈ ಥರ ಒಂದು ಟ್ರಿಕ್ ಯೂಸ್ ಮಾಡಿ 2 ಥರ ಮಾಡ್ತೀನಿ. ಇಲ್ಲಾಂದರೆ ನೀವು ಒಂದೇ ಬೌಲ್ನ ಈ ಥರ ರೋಲ್ ಮಾಡಿಕೊಂಡು ಅದಕ್ಕೆ ಕೋಕೋ ಪೌಡರ್ ನಾರ್ಮಲ್ ಕೊಬ್ಬರಿ ಪೌಡರ್ ಹಾಕ್ಕೋಬೋದು. ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಅಂತ. ಒಂದು ಅರ್ಧದಷ್ಟು ತೆಗ್ದಿಟ್ಟಿರ್ತೀನಲ್ವ, ಅದನ್ನು ನಾನು ಒಂದು ಚಪಾತಿ ಕಡಾಯಿ ಇದ್ರ ಮೇಲೆ ಒಸ್ಕೊಂಡು ಅದಾದ ನಂತರ ನಾನೇ ಮಾಡಿಟ್ಟಂತಹ ಬೋರ್ಮಿಟಾ ಪೌಡರ್ನ ನನ್ನ ಚಾನಲಲ್ಲಿ ಇದು ಆಲ್ರೆಡಿ ಅಪ್ಲೋಡ್ ಆಗಿದೆ. ಅದನ್ನು ನೋಡಿಕೊಂಡು ನೀವು ಆ ಪೌಡರ್ನ ಮಾಡ್ಕೋಬೋದು. ಅದಿಲ್ಲ ಅಂತಂದರೆ ನೀವು ಮಾಡ್ಕೊಂಡಿಲ್ಲ ಅಂತಂದರೆ ನಿಮಗೆ ಕೋಕೋ ಪೌಡರ್ ಇರುತ್ತಲ್ವ, ಅದನ್ನು 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಈ ಥರ ನೀವು ಒಂದು ರೋಲ್ನಾಗಿ ಮಾಡ್ಕೋಬೋದು. ಎರಡನ್ನೂ ರೋಲ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನಾನು ಒಂದು ಪೇಪರಲ್ಲಿ ಈ ಥರ ಡೆಸಿಗ್ನೇಟೆಡ್ ಕೊಕೊನಟ್ ಪೌಡರ್ನ ಹಾಕ್ಕೊಂಡು ಒಂದು ಕವರ್ನಲ್ಲಿ ಫೋಲ್ಡ್ ಮಾಡಿಕೊಂಡು 15 ಮಿನಿಟ್ಸ್ ಇದನ್ನ ತಣ್ಣಗಾಗೋಕ್ಕೆ ಸೆಟ್ ಆಗೋದಕ್ಕೆ ಫ್ರೀಸ್ ಮಾಡಿದ್ದೆ. ಅದಾದ ನಂತರ ಈಗ ಓಪನ್ ಮಾಡಿ ನೋಡಿದ್ರೆ ಚೆನ್ನಾಗಿ ಸೆಟ್ ಆಗಿದೆ. ಒಂದು ಚಾಕು ತೊಗೊಂಡು ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೋಬೋದು. ಒಂದೊಂದಾಗಿ ಕಟ್ ಮಾಡಿದ್ದಾದ ನಂತರ ಮೇಲ್ಗಡೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಗಾರ್ನಿಷಿಗೆ ಮೇಲೆ ಹಾಕ್ತಾಯಿದ್ದೀನಿ. ನೋಡಿ ಯಾವ ಥರ ಬಂದಿದೆ ಸ್ವೀಟು, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆಯಲ್ವಾ. ಬಾಯಲ್ಲಿಟ್ಟರೆ ಕರಗಂತಹ ಬರ್ಫಿ ಇದು. ನೀವು ಒಮ್ಮೆ ಟ್ರೈ ಮಾಡಿ ಈ ಥರದ್ದೊಂದು ರೆಸಿಪಿ. ತುಂಬ ಚೆನ್ನಾಗಿ ಬರುತ್ತೆ ಇದು. ಯಾವುದೇ ಥರ ನಾವು ಇದನ್ನು ಬೇಕ್ ಮಾಡ್ತಾ ಇಲ್ಲ. ಹಾಗೆ ಎಲ್ಲ ಮಿಕ್ಸಿ ಜಾರಲ್ಲೇ ಹಾಕಿಬಿಟ್ಟು ಇನ್ಸ್ಟೆಂಟಾಗೆ 15 ಮಿನಿಟ್ಸಲ್ಲೇ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಈ ಥರದ್ದೊಂದು ಬರ್ಫಿನ ತಯಾರಿಸ್ಬೋದು. ನೋಡಿ ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಕೈಯಲ್ಲಿ ಇಟ್ಕೊಂಡು. ಎಷ್ಟು ಸಾಫ್ಟಾಗಿದೆ, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆಯಲ್ಲ. ಮಕ್ಕಳು ಈ ಥರದನ್ನ ನೋಡಿದ ತಕ್ಷಣ ಬೇಕ್ರಿಯಲ್ಲಿ ತಂದಿದ್ದ ಅಮ್ಮ ಅಂತ ಕೇಳ್ತಾರೆ. ಅಷ್ಟು ಚೆನ್ನಾಗಿ ಬರುತ್ತೆ ಈ ಸ್ವೀಟು. ನೀವು ಒಮ್ಮೆ ಟ್ರೈ ಮಾಡಿ ಹೀಗೆ ಬಂದಿತ್ತು ಅಂತ ಕಾಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ನನ್ನ ಪೇಜನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿತ್ತು ಈ ರೆಸಿಪಿ.